ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಐಎಎಸ್ ಅಧಿಕಾರಿ ನಿಗೂಢ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಫ್ಯಾಮಿಲಿಯಿಂದ ಕಂಪ್ಲೇಂಟ್ ಬಂದಿಲ್ಲ, ಅವರು ಕೊನೆಯದಾಗಿ ಏರ್ಪೋರ್ಟ್ನಲ್ಲಿ ಕಾಣಿಸಿದ್ದಾರೆ. ಐಎಎಸ್ ಅಧಿಕಾರಿ ನಿಗೂಢವಾಗಿ ನಾಪತ್ತೆ ವಿಚಾರ ಏನಿದೆ, ಜ್ಞಾನೇಂದ್ರ ಕುಮಾರ್ ಅವರು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಫ್ಯಾಮಿಲಿಯಿಂದ ಇಲ್ಲಿವರೆಗೂ ಕೂಡ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ, ಅವರು ಕೊನೆಯದಾಗಿ ಏರ್ಪೋರ್ಟ್ನಲ್ಲಿ ಕಾಣಿಸಿದ್ದಾರೆ. ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ, ಹುಡುಕಾಟ ನಡೀತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿರೋದು. ಏನು ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ, ಅವರು ಕೆಪಿಎಸ್ಸಿಯ ಅವರು ಹಿಂದೆ ಕೆಪಿಎಸ್ಸಿಯ ಪರೀಕ್ಷಾ ನಿಯಂತ್ರಕರಾಗಿದ್ದರು. 3 ದಿನಗಳ ಹಿಂದೆ ದೆಹಲಿಗೆ ಹೋಗೋದಾಗಿ ಹೇಳಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ಅವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅಂದಿನಿಂದ ಅವರ ಕುಟುಂಬಸ್ಥರು ಕೂಡ ಕಚೇರಿಯ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬಿಕಾಸ್ ಇದಾಗಿದ್ದು ಅಂದರೆ ಇವಾಗ ಪೊಲೀಸರಿಗೆ ಅನುಮಾನ ಇರೋದು ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಹಗರಣ ನಡೆದಿತ್ತು, ಆ ಅಕ್ರಮಗಳ ತನಿಖೆಗೆ ಇಡಿ ಕೂಡ ಎಂಟ್ರಿ ಆಗಿತ್ತು. ಸೊ ಅದಕ್ಕೇನಾದರೂ ಹೆದರಿ ತನಿಖೆಯ ಭೀತಿಯಿಂದ ಅವರು ದೆಹಲಿಗೆ ಹೋಗಿದ್ದಾರಾ ಏನೋ ಅನ್ನೋ ಆಯಾಮದಲ್ಲೂ ಕೂಡ ಬೆಂಗಳೂರು ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಸೊ ಇದೀಗ ಆ ಒಂದು ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಈಗಾಗಲೇ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ. ಈಗಾಗಲೇ ಒಂದು ತಂಡ ಅದಕ್ಕೆ ನಾವು ರಚನೆ ಮಾಡಿ ಅದನ್ನು ಹೇಗಾಯಿತು ಏನಾಯಿತು ಅಂತ ಕೂಡ ಪರಿಶೀಲನೆ ಹಂತದಲ್ಲಿದೆ. ಬಹುಶಃ ಇನ್ನೂ 1-2 ದಿನದಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅದರ ಬಗ್ಗೆ. ಕಲ್ಪ್ರಿಟ್ಗಳು ಆನ್ ದ ಗೋ ಇದ್ದಾರೆ, ಬಟ್ ಯಾರೇ ನೋಡಿ, ಯಾರೇ ಇರ್ಬೋದು, ದೇ ವಿಲ್ ನಾಟ್ ಎಸ್ಕೇಪ್ ದ ಆರ್ಮ್ಸ್ ಆಫ್ ಲಾ. ರಾಯಚೂರ್ದು ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಈಗಾಗಲೇ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ. ಈಗಾಗಲೇ ಒಂದು ತಂಡ ಅದಕ್ಕೆ ನಾವು ರಚನೆ ಮಾಡಿ ಅದನ್ನು ಹೇಗಾಯಿತು ಏನಾಯಿತು ಅಂತ ಕೂಡ ಪರಿಶೀಲನೆ ಹಂತದಲ್ಲಿದೆ. ಬಹುಶಃ ಇನ್ನೂ 1-2 ದಿನದಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅದರ ಬಗ್ಗೆ. ಕಲ್ಪ್ರಿಟ್ಗಳು ಆನ್ ದ ಗೋ ಇದ್ದಾರೆ, ಬಟ್ ಯಾರೇ ನೋಡಿ, ಯಾರೇ ಇರ್ಬೋದು, ದೇ ವಿಲ್ ನಾಟ್ ಎಸ್ಕೇಪ್ ದ ಆರ್ಮ್ಸ್ ಆಫ್ ಲಾ. ರಾಯಚೂರ್ದು ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಈಗಾಗಲೇ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ. ಈಗಾಗಲೇ ಒಂದು ತಂಡ ಅದಕ್ಕೆ ನಾವು ರಚನೆ ಮಾಡಿ ಅದನ್ನು ಹೇಗಾಯಿತು ಏನಾಯಿತು ಅಂತ ಕೂಡ ಪರಿಶೀಲನೆ ಹಂತದಲ್ಲಿದೆ. ಬಹುಶಃ ಇನ್ನೂ 1-2 ದಿನದಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅದರ ಬಗ್ಗೆ. ಕಲ್ಪ್ರಿಟ್ಗಳು ಆನ್ ದ ಗೋ ಇದ್ದಾರೆ, ಬಟ್ ಯಾರೇ ಐಎಎಸ್ ಅಧಿಕಾರಿ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಫ್ಯಾಮಿಲಿಯಿಂದ ಇಲ್ಲಿವರೆಗೂ ಕೂಡ ನಮಗೆ ಕಂಪ್ಲೇಂಟ್ ಬಂದಿಲ್ಲ, ಬಟ್ ಅವರು ನಾವು CCTV ದೃಶ್ಯವನ್ನು ಗಮನಿಸಿದಾಗ ಅವರು ಕೊನೆಯದಾಗಿ ಏರ್ಪೋರ್ಟ್ನಲ್ಲಿ ಕಾಣಿಸಿರೋದು. ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ, ಬಟ್ ಹುಡುಕಾಟ ಕೂಡ ನಡೀತಾ ಇದೆ ಅನ್ನೋದು. ಬಿಕಾಸ್ ಇವಾಗ ಇವರು MSME ಏನಿದೆ ಅದರ MD ಇದ್ದಾರೆ. ಬಿಕಾಸ್ ಇದರ ಹಿಂದೆ ರೀಸೆಂಟಾಗಿ ಇವರು KPSC ಪರೀಕ್ಷಾ ನಿಯಂತ್ರಕರ ಹುದ್ದೆಯಿಂದ MD ಆಗಿದ್ದರು. ಸೊ ಏನು ಇಡಿ ತನಿಖೆಯನ್ನು ನಡೆಸ್ತಾ ಇದೆ KPSC ವಿಚಾರವಾಗಿ. ಶಿವಶಂಕರಪ್ಪ ಸಾಹುಕಾರ ಅವರ ಮನೆ ಮೇಲೂ ಕೂಡ ರೇಡ್ ಮಾಡಿತ್ತು, ಅಲ್ಲಿರುವಂತಹ KPSC ಸದಸ್ಯರ ಮನೆ ಮೇಲೂ ಕೂಡ ರೇಡ್ ಮಾಡಿತ್ತು. ಇನ್ನು ನನ್ನ ಮೇಲೂ ಕೂಡ ರೇಡ್ ಮಾಡ್ತಾರೆ ಅನ್ನೋದಕ್ಕೆ ಇವರು ಹೋಗಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಪೊಲೀಸರಿಗೆ ಸದ್ಯಕ್ಕೆ ಮೂಡ್ತಾ ಇರೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಏನು IAS ಅಧಿಕಾರಿ ನಿಗೂಢವಾಗಿ ನಾಪತ್ತೆ ಆಗಿದ್ರು, ಇಲ್ಲಿವರೆಗೂ ಕೂಡ ಅವರು ಪತ್ತೆ ಆಗಿಲ್ಲ, ಸದ್ಯಕ್ಕೆ ಹುಡುಕಾಟ ನಡೀತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳ್ತಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಶಿವಕುಮಾರ್? ಶಿವಕುಮಾರ್, ಇದೀಗ IAS ಅಧಿಕಾರಿ ನಿಗೂಢ ನಾಪತ್ತೆ ಏನಾಗಿದೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಅವರ ಹುಡುಕಾಟ ನಡೀತಾ ಇದೆ, ಪೊಲೀಸರು ಹುಡುಕಾಟವನ್ನು ನಡೆಸ್ತಿದ್ದಾರೆ. ಇನ್ನೂ ಕೂಡ ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ದೂರವಾಣಿ ಸಂಪರ್ಕ ಸಿಗ್ತಾ ಇಲ್ಲ.